ವೆಲ್ಕಮ್ ಬ್ಯಾಕ್. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗೇನಿದ್ರು ಕುರ್ಚಿ ಹಾಗೆ ಅಧಿಕಾರ ಹಂಚಿಕೆ ವಿಚಾರದ್ದೇ ಸಾಲು ಸಾಲು ಚರ್ಚೆ, ಸಭೆ, ಮಾತುಕತೆಗಳು ನಡೀತಾ ಇದೆ. ಈ ಎಲ್ಲಾ ಮಾತುಕತೆಗೆ ಫಲ ಅನ್ನೋ ರೀತಿಯಲ್ಲಿ ಶನಿವಾರ ಬಹುತೇಕ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕತ್ವದಲ್ಲಿ ಮೀಟಿಂಗ್ ಆಗೋ ಸಾಧ್ಯತೆಗಳಿದೆ. ಅಲ್ಲಿಗೆ ಭಾನುವಾರ ರಾಜ್ಯ ರಾಜಕಾರಣಕ್ಕೆ ಒಂದು ಇದಮ್ಮಿತ್ತಮ್ ಅನ್ನೋ ಸಂದೇಶ ರವಾನೆಯಾಗೋ ಸಾಧ್ಯತೆಗಳಿದೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ತಾರಕಕ್ಕೇರಿದ ಮುಖ್ಯಮಂತ್ರಿ ಕುರ್ಚಿ ಫೈಟ್. ದೆಹಲಿಯಲ್ಲಿ ತ್ರಿಮೂರ್ತಿಗಳ ಮಹತ್ವದ ಸಭೆ, ಪವರ್ ಶೇರಿಂಗ್. ಎಲ್ಲಿ ನೋಡಿದ್ರೂ ಇದೀಗ ಪವರ್ ಶೇರಿಂಗ್ನದ್ದೇ ಮಾತು. ರಾಜ್ಯ ರಾಜಕೀಯದಲ್ಲೇ ಅಧಿಕಾರ ಹಂಚಿಕೆಯದ್ದೇ ಸದ್ದು. ಈ ಕುರ್ಚಿ ಕುಸ್ತಿಗೆ ತೆರೆ ಎಳೆಯಲು ತ್ರಿಮೂರ್ತಿಗಳು ಸಜ್ಜಾಗಿದ್ದಾರೆ. ದೆಹಲಿಯಲ್ಲಿ ಮಹತ್ವದ ಸಭೆ ನಡೆಸಲಿದ್ದಾರೆ. ಹೈಕಮಾಂಡ್ನ ಈ ಸಭೆಗೆ ಸಿಎಂ, ಡಿಸಿಎಂ ಇಬ್ಬರಿಗೂ ಬುಲಾವ್ ನೀಡಲಾಗಿದೆ. ದಿನಾಂಕ, ಸಮಯ ಶೀಘ್ರವೇ ಗೊತ್ತಾಗಲಿದೆ. ಕುರ್ಚಿ ಕದನಕ್ಕೆ ಇತಿಶ್ರೀ ಹಾಡಲು ಖರ್ಗೆ, ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಲಿದ್ದಾರೆ. ರಾಜ್ಯ ರಾಜಕೀಯ ಬಿಕ್ಕಟ್ಟಿನ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಲಿದ್ದು, ಬದಲಾವಣೆ, ಪುನರ್ರಚನೆ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಬಳಿಕ ರಾಹುಲ್ ಗಾಂಧಿ ಮುಂದೆ ಮೂವರು ನಾಯಕರು ಅಭಿಪ್ರಾಯ ಮಂಡಿಸಲಿದ್ದಾರೆ. ಡಿಕೆಶಿ ಕುರ್ಚಿ ಭವಿಷ್ಯಕ್ಕೆ ಕೌಂಟ್ ಡೌನ್. ದೆಹಲಿಗೆ ಹೊರಟ ಖರ್ಗೆ ಹೇಳಿದ್ದೇನು? ಡಿಕೆಶಿಯ ಸಿಎಂ ಕನಸು ನನಸಾಗುತ್ತಾ ಎಂಬ ಕುತೂಹಲಕ್ಕೆ ಶೀಘ್ರವೇ ತೆರೆ ಬೀಳಲಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಯತ್ತ ಹೊರಟಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲೇ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳೋದಾಗಿ ಖರ್ಗೆ ಹೇಳಿದ್ರು. ಇದನ್ನೆಲ್ಲ ನೋಡ್ತಿದ್ರೆ ದೆಹಲಿಯಲ್ಲೇ ಕುರ್ಚಿ ಕಾಳಗಕ್ಕೆ ಕ್ಲೈಮ್ಯಾಕ್ಸ್ ಬೀಳುವಂತೆ ಕಾಣ್ತಿದೆ. 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಅವರಿಗೆಲ್ಲ ಕರೆಸೆ ಮಾತಾಡಬೇಕಾಗ್ತದೆ. ಕರೆಸೆ ಮಾತಾಡಿ ಸೆಟಲ್ ಮಾಡ್ತಾರೆ. ಶನಿವಾರ ದೆಹಲಿಯಲ್ಲೇ ಕುರ್ಚಿ ಕ್ಲೈಮ್ಯಾಕ್ಸ್. ಅಧಿಕಾರ ಹಂಚಿಕೆ ಕದನಕ್ಕೆ ಭಾನುವಾರ ಬ್ರೇಕ್. ನಾಳೆ ವಿದೇಶದಿಂದ ಸೋನಿಯಾ ಗಾಂಧಿ ದೆಹಲಿಗೆ ಆಗಮಿಸಲಿದ್ದಾರೆ. ಶನಿವಾರ ಖರ್ಗೆ, ಸೋನಿಯಾ, ರಾಹುಲ್ ಗಾಂಧಿ ಭೇಟಿಯಾಗಿ ಅಧಿಕಾರ ಹಂಚಿಕೆ ಕದನದ ಬಗ್ಗೆ ಮಾತನಾಡಲಿದ್ದಾರೆ. ಖುದ್ದು ಖರ್ಗೆಯವರೇ ರಾಹುಲ್ ಹಾಗೂ ಸೋನಿಯಾಗೆ ಮಾಹಿತಿ ನೀಡಲಿದ್ದಾರೆ. ಬಳಿಕ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ನೀಡೋ ಸಾಧ್ಯತೆ ಇದೆ. ಶನಿವಾರ ರಾಹುಲ್ ಹಾಗೂ ಖರ್ಗೆ ಜೊತೆ ಚರ್ಚಿಸಿದ ಬಳಿಕ ಸಿಎಂ, ಡಿಸಿಎಂಗೆ ಹೈಕಮಾಂಡ್ನಿಂದ ಕರೆ ಬರುತ್ತಾ ಕಾಂಗ್ರೆಸ್ ಅಧಿನಾಯಕಿ ಅಧಿಕಾರ ಹಂಚಿಕೆ ಬಿಕ್ಕಟ್ಟು ಬಗೆಹರಿಸುತ್ತಾರ? ಭಾನುವಾರ ಯಾರಿಗೆ ಶುಭ ಸುದ್ದಿ ಸಿಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಕ್ಷಕ್ಕೆ ಯಾವುದು ಒಳ್ಳೆಯದು ಅದ್ರ ಪ್ರಕಾರ ತೀರ್ಮಾನ. ಸಾಕು ಸಾಕು ಸಾಕು. ಥ್ಯಾಂಕ್ ಯು. ವೆಲ್ಕಮ್ ಬ್ಯಾಕ್. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗೇನಿದ್ರು ಕುರ್ಚಿ ಹಾಗೆ ಅಧಿಕಾರ ಹಂಚಿಕೆ ವಿಚಾರದ್ದೇ ಸಾಲು ಸಾಲು ಚರ್ಚೆ, ಸಭೆ, ಮಾತುಕತೆಗಳು ನಡೀತಾ ಇದೆ. ಈ ಎಲ್ಲಾ ಮಾತುಕತೆಗೆ ಫಲ ಅನ್ನೋ ರೀತಿಯಲ್ಲಿ ಶನಿವಾರ ಬಹುತೇಕ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕತ್ವದಲ್ಲಿ ಮೀಟಿಂಗ್ ಆಗೋ ಸಾಧ್ಯತೆಗಳಿದೆ. ಅಲ್ಲಿಗೆ ಭಾನುವಾರ ರಾಜ್ಯ ರಾಜಕಾರಣಕ್ಕೆ ಒಂದು ಇದಮ್ಮಿತ್ತಮ್ ಅನ್ನೋ ಸಂದೇಶ ರವಾನೆಯಾಗೋ ಸಾಧ್ಯತೆಗಳಿದೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ತಾರಕಕ್ಕೇರಿದ ಮುಖ್ಯಮಂತ್ರಿ ಕುರ್ಚಿ ಫೈಟ್. ದೆಹಲಿಯಲ್ಲಿ ತ್ರಿಮೂರ್ತಿಗಳ ಮಹತ್ವದ ಸಭೆ, ಪವರ್ ಶೇರಿಂಗ್. ಎಲ್ಲಿ ನೋಡಿದ್ರೂ ಇದೀಗ ಪವರ್ ಶೇರಿಂಗ್ನದ್ದೇ ಮಾತು. ರಾಜ್ಯ ರಾಜಕೀಯದಲ್ಲೇ ಅಧಿಕಾರ ಹಂಚಿಕೆಯದ್ದೇ ಸದ್ದು. ಈ ಕುರ್ಚಿ ಕುಸ್ತಿಗೆ ತೆರೆ ಎಳೆಯಲು ತ್ರಿಮೂರ್ತಿಗಳು ಸಜ್ಜಾಗಿದ್ದಾರೆ. ದೆಹಲಿಯಲ್ಲಿ ಮಹತ್ವದ ಸಭೆ ನಡೆಸಲಿದ್ದಾರೆ. ಹೈಕಮಾಂಡ್ನ ಈ ಸಭೆಗೆ ಸಿಎಂ, ಡಿಸಿಎಂ ಇಬ್ಬರಿಗೂ ಬುಲಾವ್ ನೀಡಲಾಗಿದೆ.
ದಿನಾಂಕ ಸಮಯ ಶೀಘ್ರವೇ ಗೊತ್ತಾಗಲಿದೆ. ಕುರ್ಚಿ ಕದನಕ್ಕೆ ಇತಿಶ್ರೀ ಹಾಡಲು ಖರ್ಗೆ, ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಲಿದ್ದಾರೆ. ರಾಜ್ಯ ರಾಜಕೀಯ ಬಿಕ್ಕಟ್ಟಿನ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಲಿದ್ದು, ಬದಲಾವಣೆ ಪುನರ್ರಚನೆ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಬಳಿಕ ರಾಹುಲ್ ಗಾಂಧಿ ಮುಂದೆ ಮೂವರು ನಾಯಕರು ಅಭಿಪ್ರಾಯ ಮಂಡಿಸಲಿದ್ದಾರೆ. ಡಿಕೆಶಿ ಕುರ್ಚಿ ಭವಿಷ್ಯಕ್ಕೆ ಕೌಂಟ್ ಡೌನ್. ದೆಹಲಿಗೆ ಹೊರಟ ಖರ್ಗೆ ಹೇಳಿದ್ದೇನು? ಡಿಕೆಶಿಯ ಸಿಎಂ ಕನಸು ನನಸಾಗುತ್ತಾ ಎಂಬ ಕುತೂಹಲಕ್ಕೆ ಶೀಘ್ರವೇ ತೆರೆ ಬೀಳಲಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಯತ್ತ ಹೊರಟಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲೇ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳೋದಾಗಿ ಖರ್ಗೆ ಹೇಳಿದ್ರು. ಇದನ್ನೆಲ್ಲ ನೋಡ್ತಿದ್ರೆ ದೆಹಲಿಯಲ್ಲೇ ಕುರ್ಚಿ ಕಾಳಗಕ್ಕೆ ಕ್ಲೈಮ್ಯಾಕ್ಸ್ ಬೀಳುವಂತೆ ಕಾಣ್ತಿದೆ. 3-4 ಜನರಿಗೆ ಕರೆಸಿ ಮಾತಾಡ್ತೀನಿ. ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಅವರಿಗೆಲ್ಲ ಕರೆಸೆ ಮಾತಾಡಬೇಕಾಗ್ತದೆ. ಕರೆಸೆ ಮಾತಾಡಿ ಸೆಟಲ್ ಮಾಡಬೇಕು. ಶನಿವಾರ ದೆಹಲಿಯಲ್ಲೇ ಕುರ್ಚಿ ಕ್ಲೈಮ್ಯಾಕ್ಸ್. ಅಧಿಕಾರ ಹಂಚಿಕೆ ಕದನಕ್ಕೆ ಭಾನುವಾರ ಬ್ರೇಕ್. ನಾಳೆ ವಿದೇಶದಿಂದ ಸೋನಿಯಾ ಗಾಂಧಿ ದೆಹಲಿಗೆ ಆಗಮಿಸಲಿದ್ದಾರೆ. ಶನಿವಾರ ಖರ್ಗೆ, ಸೋನಿಯಾ, ರಾಹುಲ್ ಗಾಂಧಿ ಭೇಟಿಯಾಗಿ ಅಧಿಕಾರ ಹಂಚಿಕೆ ಕದನದ ಬಗ್ಗೆ ಮಾತನಾಡಲಿದ್ದಾರೆ. ಖುದ್ದು ಖರ್ಗೆಯವರೇ ರಾಹುಲ್ ಹಾಗೂ ಸೋನಿಯಾಗೆ ಮಾಹಿತಿ ನೀಡಲಿದ್ದಾರೆ. ಬಳಿಕ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ನೀಡೋ ಸಾಧ್ಯತೆ ಇದೆ. ಶನಿವಾರ ರಾಹುಲ್ ಹಾಗೂ ಖರ್ಗೆ ಜೊತೆ ಚರ್ಚಿಸಿದ ಬಳಿಕ ಸಿಎಂ ಡಿಸಿಎಂಗೆ ಹೈಕಮಾಂಡ್ನಿಂದ ಕರೆ ಬರುತ್ತಾ ಕಾಂಗ್ರೆಸ್ ಅಧಿನಾಯಕಿ ಅಧಿಕಾರ ಹಂಚಿಕೆ ಬಿಕ್ಕಟ್ಟು ಬಗೆಹರಿಸುತ್ತಾರ? ಭಾನುವಾರ ಯಾರಿಗೆ ಶುಭ ಸುದ್ದಿ ಸಿಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಕ್ಷಕ್ಕೆ ಯಾವುದು ಒಳ್ಳೆಯದು ಅದ್ರ ಪ್ರಕಾರ ತೀರ್ಮಾನ. ಸಾಕು ಸಾಕು ಸಾಕು. ವೆಲ್ಕಮ್ ಬ್ಯಾಕ್. ರಾಜ್ಯ ಕಾಂಗ್ರೆಸ್ ಪಾಳ್ಯದಲ್ಲಿ ಈಗೇನಿದ್ರು ಕುರ್ಚಿ ಹಾಗೆ ಅಧಿಕಾರ ಹಂಚಿಕೆ ವಿಚಾರದ್ದೇ ಸಾಲು ಸಾಲು ಚರ್ಚೆ, ಸಭೆ, ಮಾತುಕತೆಗಳು ನಡೀತಾ ಇದೆ. ಈ ಎಲ್ಲಾ ಮಾತುಕತೆಗೆ ಫಲ ಅನ್ನೋ ರೀತಿಯಲ್ಲಿ ಶನಿವಾರ ಬಹುತೇಕ ದೆಹಲಿಯಲ್ಲಿ ಹೈಕಮಾಂಡ್ ನಾಯಕತ್ವದಲ್ಲಿ ಮೀಟಿಂಗ್ ಆಗೋ ಸಾಧ್ಯತೆಗಳಿದೆ. ಅಲ್ಲಿಗೆ ಭಾನುವಾರ ರಾಜ್ಯ ರಾಜಕಾರಣಕ್ಕೆ ಒಂದು ಇದಮಿತ್ತಂ ಅನ್ನೋ ಸಂದೇಶ ರವಾನೆಯಾಗೋ ಸಾಧ್ಯತೆಗಳಿದೆ. ಈ ಬಗ್ಗೆ ಒಂದು ಡೀಟೇಲ್ ರಿಪೋರ್ಟ್ ನಿಮ್ಮ ಮುಂದೆ. ತಾರಕಕ್ಕೇರಿದ ಮುಖ್ಯಮಂತ್ರಿ ಕುರ್ಚಿ ಫೈಟ್. ದೆಹಲಿಯಲ್ಲಿ ತ್ರಿಮೂರ್ತಿಗಳ ಮಹತ್ವದ ಸಭೆ, ಪವರ್ ಶೇರಿಂಗ್. ಎಲ್ಲಿ ನೋಡಿದ್ರೂ ಇದೀಗ ಪವರ್ ಶೇರಿಂಗ್ನದ್ದೇ ಮಾತು. ರಾಜ್ಯ ರಾಜಕೀಯದಲ್ಲೇ ಅಧಿಕಾರ ಹಂಚಿಕೆಯದ್ದೇ ಸದ್ದು. ಈ ಕುರ್ಚಿ ಕುಸ್ತಿಗೆ ತೆರೆ ಎಳೆಯಲು ತ್ರಿಮೂರ್ತಿಗಳು ಸಜ್ಜಾಗಿದ್ದಾರೆ. ದೆಹಲಿಯಲ್ಲಿ ಮಹತ್ವದ ಸಭೆ ನಡೆಸಲಿದ್ದಾರೆ. ಹೈಕಮಾಂಡ್ನ ಈ ಸಭೆಗೆ ಸಿಎಂ ಡಿಸಿಎಂ ಇಬ್ಬರಿಗೂ ಬುಲಾವ್ ನೀಡಲಾಗಿದೆ. ದಿನಾಂಕ, ಸಮಯ ಶೀಘ್ರವೇ ಗೊತ್ತಾಗಲಿದೆ. ಕುರ್ಚಿ ಕದನಕ್ಕೆ ಇತಿಶ್ರೀ ಹಾಡಲು ಖರ್ಗೆ, ಸುರ್ಜೇವಾಲಾ ಹಾಗೂ ವೇಣುಗೋಪಾಲ್ ಹೈ ವೋಲ್ಟೇಜ್ ಮೀಟಿಂಗ್ ನಡೆಸಲಿದ್ದಾರೆ. ರಾಜ್ಯ ರಾಜಕೀಯ ಬಿಕ್ಕಟ್ಟಿನ ಬಗ್ಗೆ ವಿಸ್ತೃತವಾಗಿ ಚರ್ಚಿಸಲಿದ್ದು, ಬದಲಾವಣೆ ಪುನರ್ರಚನೆ ಬಗ್ಗೆ ಸಮಾಲೋಚನೆ ನಡೆಸಲಿದ್ದಾರೆ. ಬಳಿಕ ರಾಹುಲ್ ಗಾಂಧಿ ಮುಂದೆ ಮೂವರು ನಾಯಕರು ಅಭಿಪ್ರಾಯ ಮಂಡಿಸಲಿದ್ದಾರೆ. ಡಿಕೆಶಿ ಕುರ್ಚಿ ಭವಿಷ್ಯಕ್ಕೆ ಕೌಂಟ್ ಡೌನ್. ದೆಹಲಿಗೆ ಹೊರಟ ಖರ್ಗೆ ಹೇಳಿದ್ದೇನು? ಡಿಕೆಶಿಯ ಸಿಎಂ ಕನಸು ನನಸಾಗುತ್ತಾ ಎಂಬ ಕುತೂಹಲಕ್ಕೆ ಶೀಘ್ರವೇ ತೆರೆ ಬೀಳಲಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ದೆಹಲಿಯತ್ತ ಹೊರಟಿದ್ದಾರೆ. ರಾಷ್ಟ್ರ ರಾಜಧಾನಿಯಲ್ಲೇ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳೋದಾಗಿ ಖರ್ಗೆ ಹೇಳಿದ್ರು. ಇದನ್ನೆಲ್ಲ ನೋಡ್ತಿದ್ರೆ ದೆಹಲಿಯಲ್ಲೇ ಕುರ್ಚಿ ಕಾಳಗಕ್ಕೆ ಕ್ಲೈಮ್ಯಾಕ್ಸ್ ಬೀಳುವಂತೆ ಕಾಣ್ತಿದೆ. 3-4 ಜನರಿಗೆ ಕರೆಸಿ ಮಾತಾಡ್ತೀನಿ.
ಅದರಲ್ಲಿ ಚರ್ಚೆ ಆದ್ಮೇಲೆ ಯಾವ ರೀತಿಯಾಗಿ ಮುಂದೆ ನಡಿಬೇಕು ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅದನ್ನ ವಿಶೇಷವಾಗಿ ಇಂಥ ಗೊಂದಲಕ್ಕೆ ತೆರೆ ಬೀಳ್ತದೆ. ಅವರಿಗೆಲ್ಲ ಕರೆಸೆ ಮಾತಾಡಬೇಕಾಗ್ತದೆ. ಕರೆಸೆ ಮಾತಾಡಿ ಸೆಟಲ್ ಮಾಡ್ತಾರೆ. ಶನಿವಾರ ದೆಹಲಿಯಲ್ಲೇ ಕುರ್ಚಿ ಕ್ಲೈಮ್ಯಾಕ್ಸ್. ಅಧಿಕಾರ ಹಂಚಿಕೆ ಕದನಕ್ಕೆ ಭಾನುವಾರ ಬ್ರೇಕ್. ನಾಳೆ ವಿದೇಶದಿಂದ ಸೋನಿಯಾ ಗಾಂಧಿ ದೆಹಲಿಗೆ ಆಗಮಿಸಲಿದ್ದಾರೆ. ಶನಿವಾರ ಖರ್ಗೆ, ಸೋನಿಯಾ, ರಾಹುಲ್ ಗಾಂಧಿ ಭೇಟಿಯಾಗಿ ಅಧಿಕಾರ ಹಂಚಿಕೆ ಕದನದ ಬಗ್ಗೆ ಮಾತನಾಡಲಿದ್ದಾರೆ. ಖುದ್ದು ಖರ್ಗೆಯವರೇ ರಾಹುಲ್ ಹಾಗೂ ಸೋನಿಯಾಗೆ ಮಾಹಿತಿ ನೀಡಲಿದ್ದಾರೆ. ಬಳಿಕ ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ಗೆ ಹೈಕಮಾಂಡ್ ಬುಲಾವ್ ನೀಡೋ ಸಾಧ್ಯತೆ ಇದೆ. ಶನಿವಾರ ರಾಹುಲ್ ಹಾಗೂ ಖರ್ಗೆ ಜೊತೆ ಚರ್ಚಿಸಿದ ಬಳಿಕ ಸಿಎಂ ಡಿಸಿಎಂಗೆ ಹೈಕಮಾಂಡ್ನಿಂದ ಕರೆ ಬರುತ್ತಾ ಕಾಂಗ್ರೆಸ್ ಅಧಿನಾಯಕಿ ಅಧಿಕಾರ ಹಂಚಿಕೆ ಬಿಕ್ಕಟ್ಟು ಬಗೆಹರಿಸುತ್ತಾರ. ಭಾನುವಾರ ಯಾರಿಗೆ ಶುಭ ಸುದ್ದಿ ಸಿಗುತ್ತೋ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮಾಡಿ ಪಕ್ಷಕ್ಕೆ ಯಾವ್ದು ಒಳ್ಳೇದು ಅದ್ರ ಪ್ರಕಾರ ತೀರ್ಮಾನ. ಸಾಕು ಸಾಕು ಸಾಕು. ಥ್ಯಾಂಕ್ ಯು.